ನಿಮ್ ಪ್ರೀತಿನ ಪಡ್ಕೊಂಡಿರೋ ಪುಣ್ಯ ನಿಜವಾಗ್ಲೂ ತುಂಬಾ ಅದೃಷ್ಟವಂತೆ. ಅಣ್ಣ ಅತ್ತಿಗೆ ತರ ಜೊತೆಯಾಗಿದ್ದೀರಾ. ಇವಾಗ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಕನ್ಯಾದಾನ ಮಾಡ್ತಿದ್ದೀರಾ. ನಿಮಗೂ ಪುಣ್ಯಂಗೂ ಅದು ಯಾವ ಜನ್ಮದ ಋಣನೋ ಗೊತ್ತಿಲ್ಲ. ನೀನ್ ಸುಮ್ಮನೆ ಇರೋ ಭಾವ. ಬಾಮ ನೀನ್ ಕುತ್ಕೊ ಮೊದ್ಲು. ಬಾರೋ ಬಾಮ ಕುತ್ಕೊ. ಬಾರೋ ಭಾವ. ನೀವಿಲ್ಲಿ ಕೂತ್ಕೊಳ್ಳಿಮ್ಮ. ಓಂ ಕಪಿಲಾಯ ನಮಃ. ಓಂ ಗಜಕರ್ಣಿಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ಹೇರಂಬಾಯ ನಮಃ. ಯಜಮಾನ್ರೆ, ಇಬ್ರು ತಾಂಬೂಲನ ಬದಲಾಯಿಸ್ಕೊಳ್ಳಿ. ತಗೊಳ್ಳಿಮ್ಮ. ನೀನು ತಗೊಳಪ್ಪ. ಓಂ ನಿಶ್ಚಯತಾಂಬೂಲ ಮುಹೂರ್ತಸ್ಸು ಮುಹೂರ್ತಾಸ್ತು. ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಓಂ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ದೊಡ್ಡಮ್ಮ, ದೊಡ್ಡಮ್ಮ, ಅಲ್ಲಿ ಪರಿಸ್ಥಿತಿ ಕೈ ಮೀರ್ತಿದ್ರೆ ನೀನ್ ಇಲ್ಲಿ ನೆಮ್ಮದಿಯಾಗಿ ತಿಂತ ಕೂತಿದ್ಯಲ್ಲ. ಬಾರೆ, ನೀನು ಒಂದೆರಡು ಬಾಳೆಹಣ್ಣು ತಿನ್ನು, ಹಸು ಹೋಗುತ್ತೆ. ಟೆನ್ಷನ್ ಮಾಡ್ಕೊಂಡ್ರೆ ಕಷ್ಟ ಏನ್ ತೀರೋದಿಲ್ಲ. ನಿಲ್ಲ. ಓ ನೋಡಮ್ಮ ಮಗಳೇ, ವಿಧ್ವಂಸ ಸೃಷ್ಟಿ ಮಾಡಕ್ಕೆ ಆಟಂ ಬಾಂಬ್ ಬೇಕಾಗಿಲ್ಲ. ಇದ್ರ ಸಿಪ್ಪೆ ಇದ್ರೆ ಸಾಕು. ನನ್ ಜೀವನ ಇಲ್ಲಿ ನಾಶ ಆಗ್ತಿದ್ರೆ ಕೆಲ್ಸಕ್ ಬರ್ದಿರೋ ಫಿಲಾಸಫಿ ಹೇಳಿ ಸಾಯಿಸ್ತಿದ್ದೀರಲ್ಲ. ಇಲ್ಲಿ ಸೀನಿಯರ್ ನಾನು ಇದೀನಲ್ಲಮ್ಮ, ನಾನ್ ನೋಡ್ಕೋತೀನಿ, ಸರಿನಾ? ಏನ್ ನೋಡ್ಕೋತ್ಯಾ? ಅಲ್ಲಿ ನಿಶ್ಚಿತಾರ್ಥ ಪೂಜೆ ಶುರುವಾಗಿದೆ. ಅನುಕೂಲ್ಯತಾ ಫಲ ಸಿದ್ಧಿರಸ್ತು. ಅಮ್ಮ, ಹಸುವಿನ ಹಾಲು ಅರಿಶಿನ ಬೆರೆಸಿ ಗೌರಮ್ಮನ್ ಮಾಡಿ ಸೆರಗಲ್ ಕಟ್ಕೊಂಡ್ ಬಾ ಅಮ್ಮ. ಓಂ ಅರುಣಾಂ ಕರುಣಾತರಂಗಿತಾಕ್ಷೇಂ ಧೃತಪಾಶಾಂಕುಶ ಪುಷ್ಪಬಾಣಚಾಪಾಂ. ಏನಾಗ್ತಾ ಇದೆ? ನಿಶ್ಚಿತಾರ್ಥ ಪೂಜೆ. ಪೂಜೆ ಆದ್ರೆ ತಾನೇ ನಿಶ್ಚಿತಾರ್ಥ ಆಗದು. ನಡಿಯಲ್ಲ. ಏನೇ ಸುರ್ಸುಂದ್ರಿ, ತಿಂದು ಹೆಚ್ಚಾಗಿ ಎಲ್ರ ಮುಂದೆ ನನ್ನ ಮೇಲೆ ರೇಗ್ತೀಯ. ಅಲ್ಲಿ ವರ್ಮ ಅಣ್ಣ ಇದ್ದ ಅಂತ ಸುಮ್ನೆ ಇದ್ದೆ, ಇಲ್ಲ ಅಂದಿದ್ರೆ ಅಲ್ಲೇ ನನ್ನ ಕೈಗೆ ಕೆಲ್ಸ ಕೊಡ್ತಾ ಇದ್ದೆ. ಏನಿದು? ಗೌರಮ್ಮ ತಾಯಿ. ಗೌರಮ್ಮನ ಅಂದ್ರೆ ಇದನ್ ತಗೊಂಡೋಗಿ ಪೂಜೆನಾಗಿಟ್ಟು ಪೂಜೆ ಮಾಡಿದ್ರೆ ನಿಶ್ಚಿತಾರ್ಥ ಆದಂಗ? ಬಿಡು ಬಿಡು ಬಿಡಿ. ನನ್ನೇ ನುಗ್ತಿಯೇನೆ ನಿನ್ನ. ತುಂಬಾ ದಿನ ಆಗಿತ್ತು ಕೈ ಕೆಲ್ಸ ಕೊಟ್ಟು. ಪಾರ್ವತಿ ಮೇಲ್ ಮಾಡ್ಕೊಂಡಿದ್ ಪ್ರಾಕ್ಟೀಸು ಈಗ ಉಪಯೋಗಕ್ಕೆ ಬಂತು. ಏನೇ ಗುರಾಯಿಸ್ತಿದ್ಯಾ?
ನೀನ್ ಗುರಾಯಿಸಿದ್ರೆ ಹೆದರ್ಕೊಂಡ್ಬಿಡ್ತೀನ ನಾನು. ಬಿಡಿ. ನೀನ್ ದುರ್ಗುಡ್ಕೊಂಡು ನೋಡಿದ್ರೆ ಹೆದರ್ಕೊಂಡ್ಬಿಡ್ತೀನ ನಾನು. ಬಿಡಿ. ನಮ್ಮಮ್ಮ ಕೂಡ ಅವಳನ್ನ ಈ ತರ ಹೊಡೆದಿರ್ಲಿಲ್ಲ. ಥ್ಯಾಂಕ್ ಯು ದೊಡ್ಡಮ್ಮ, ಥ್ಯಾಂಕ್ ಯು ಸೋ ಮಚ್. ನಿನ್ನ ನಿಶ್ಚಿತಾರ್ಥನ ಹೇಗೆಲ್ಲ ಮುರಿಬೇಕು ಅಂತ ಎಲ್ಲ ಪ್ಲಾನ್ ಮಾಡಿಟ್ಕೊಂಡಿದೀವಿ. ನೀನ್ ಪೂಜೆ ಮಾಡೋ ಆ ತಾಯಿನೇ ಬಂದ್ರು ಈ ನಿಶ್ಚಿತಾರ್ಥ ನಡೆಯೋದಿಲ್ಲ. ಈ ವಿಷಯ ನಮ್ಮಣ್ಣ ವರ್ಮಂಗ್ ಹೇಳ್ತೀಯೋ ಇಲ್ಲ ನಿನ್ನ ಫ್ರೆಂಡ್ಸ್ ಇದಾವಲ್ಲ ಹಾವುಗಳು, ಅವುಗಳಿಗೆ ಬೇಕಾದ್ರೂ ಹೇಳ್ಕೊ. ನಡಿ. ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ. ಅಮ್ಮ, ಗೌರಮ್ಮನ ಪೂಜೆ ಮಾಡಿ. ಗೌರಮ್ಮ ಕೆಳಗ್ ಬಿದ್ದೋಯ್ತು ಸ್ವಾಮಿ. ನನಗ್ಯಾಕೋ ಅಪಶಕ್ನ ಅನಿಸ್ತಾ ಇದೆ. ಪುಣ್ಯ, ನೀನ್ ಅನ್ಕೊಂಡಿದ್ ಏನು ನಡೆಯಲ್ಲ, ಭಯ ಪಡ್ಬೇಡ. ಪುಣ್ಯ, ನೀನ್ ಬೇಕು ಅಂತ ಏನು ಮಾಡಿಲ್ಲ ಅಲ್ವಾ? ಎಲ್ಲ ಒಳ್ಳೇದೇ ಆಗತ್ತೆ. ಮತ್ತೆ ಗೌರಮ್ಮನ ಇಲ್ಲಿಟ್ಟು ಪೂಜೆ ಮಾಡು. ಬಾ ಪುಣ್ಯ. ಕೂತ್ಕೊಮ್ಮ. ಹೂಗಳನ್ನ ಹಾಕ್ತಿರಮ್ಮ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಗೌರೀದೇವ್ಯೈ ನಮಃ. ಓಂ ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣೀಂ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತ ಮೇ ಸದಾ. ಏನು ಬಾಲಕೃಷ್ಣ? ನಿನ್ನ ಅಕ್ಕ ಕರಿತಿದ್ದಾರೆ. ಹೌದಾ? ಎಲ್ಲಿದ್ದಾಳೆ? ಬಾ, ಕರ್ಕೊಂಡು ಹೋಗ್ತೀನಿ. ಕೃಷ್ಣ, ಪುಣ್ಯ ಎಲ್ಲಿ? ನೀವಿಲ್ಲೇ ಇರಿ. ಹೇ ಕೃಷ್ಣ, ಹೇ ನಿಂತ್ಕೋ. ಕೇಳಿಸ್ಕೊಳ್ಳಿ. ಏನು ಪುಟ್ ಕೃಷ್ಣ? ನಿಮ್ಮನ್ನ ಅನಿರುದ್ಧವ್ರು ಕರಿತಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಏನನಿರೋದ್ ಕರೆದ್ಯಂತೆ, ಹೇಳು. ನೀನ್ ಕರ್ದೆ ಅಂತ ಆ ಮಗು ಕರ್ಕೊಂಡ್ಬಂತು. ನಾನೇ ಕರೆದಿದ್ದು. ಏನ್ ಮಾಡೋದು ಇವಾಗ? ತುಂಬಾ ಹೊತ್ತಿಂದ ನಾನು ನೋಡ್ತಿದ್ದೆ, ಏನೋ ಕಳ್ಕೊಂಡಿರೋ ತರ ನಿಂತಿದ್ರಲ್ಲ, ಅದಕ್ಕೆ ಹೀಗ್ ಮಾಡ್ದೆ. ಇವಾಗ ಹೇಳಿ, ಏನ್ ನಿಮ್ ಕಷ್ಟ?
ದೊಡ್ಡ ಮನುಷ್ಯನ್ ತರ ನನ್ನ ಕೈಯಲ್ಲಾಗಿದ್ದ ಸಹಾಯನ ನಾನು ಮಾಡ್ತೀನಿ. ನನ್ನ ಕೈಲಾಗಿಲ್ಲ ಅಂದ್ರು ನೀವ್ ಹೇಳಿದ್ರೆ ನಿಮ್ ಮನ್ಸಲ್ಲಿರೋ ಭಾರ ಕಡಿಮೆ ಆಗತ್ತಲ್ವಾ? ನೋಡೋದಕ್ಕೆ ಚಿಕ್ಕ ಹುಡ್ಗನ್ ತರ ಇದ್ಯಾ, ಮಾತ್ ಮಾತ್ರ. ಅಲ್ಲಿ ನೋಡು, ಅಲ್ಲಿರೋ ಆಂಜನೇಯನಷ್ಟು ದೊಡ್ಡದಾಗಿ ಬರ್ತಿದೆ. ನಾನ್ ಗೊತ್ತಲ್ಲ ಆಂಜನೇಯ, ಏನಾಯ್ತು ಅಂತ ಹೇಳಿ. ಇವತ್ತು ನಮ್ಮಿಬ್ರು ನಿಶ್ಚಿತಾರ್ಥ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಇವತ್ತು ಮುಹೂರ್ತ ಚೆನ್ನಾಗಿಲ್ವಂತೆ. ಹೆಜ್ಜೆ ಹೆಜ್ಜೆಗೂ ಗಂಡಾಂತರ ಬರತ್ತೆ, ಆತಂಕ ಬರತ್ತೆ ಅಂತ ಸ್ವಾಮಿಗಳು ಹೇಳಿದ್ರಂತೆ. ಅದಕ್ಕೆ ದೂರ ದೂರ ಕುತ್ಕೊಂತೀರಾ? ಎಷ್ಟೇ ಕಷ್ಟ ಬಂದ್ರು ಸೀತಾರಾಮನ್ ತರ ಇಲ್ಲಾಂದ್ರೆ ರಾಧಾಕೃಷ್ಣನ್ ತರ ಕಷ್ಟನೆಲ್ಲ ಹೆದರಿಸಿ ಪ್ರೇಮನ ಗೆಲ್ಲಿಸ್ಬೇಕು. ಅವಾಗ್ಲೇ ತಾನೇ ನಿಮ್ ಪ್ರೀತಿ ಎಷ್ಟ್ ದೊಡ್ಡದು ಅಂತ ಗೊತ್ತಾಗೋದು. ಹೋಗಿ ಆ ಪರಮೇಶ್ವರಿಯ ಪ್ರತಿರೂಪವಾಗಿರುವಂತ ಕನಕದುರ್ಗಮ್ಮ ದೇವಿಗೆ ದೀಪ ಅಂಟ್ಸ್ ಬನ್ನಿ. ನಿಮ್ಮಿಬ್ರು ನೋಡ್ಬೇಕು ಅಂತ ಅಮ್ನವರು ಕಾಯ್ತಾ ಇದ್ದಾರೆ. ಅಮ್ನವ್ರೆ ನಿಮ್ಮಿಬ್ರನ್ನ ಇಲ್ಲಿ ಕರ್ಸಿದ್ದಾರೆ ಅಂತಂದ್ರೆ ಏನೋ ಶುಭ ಕಾರ್ಯಕ್ಕೋಸ್ಕರ. ಇನ್ ಮುಂದಕ್ಕೆ ನಿಮ್ಮಿಬ್ರಿಗೂ ಏನೋ ಶುಭ ಕಾರ್ಯ ಆಗತ್ತೆ ಅಂತ ಅರ್ಥ. ಅದೇ ಅಮ್ನವ್ರೆ ಏನೋ ಮಾಡ್ತಾರೆ. ಹೋಗಿ ದೀಪ ಅಂಟ್ಸ್ ಬನ್ನಿ. ಹೋಗಿ. ಸರಿ. ಈಗ ನನ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು ಅನಿರುದ್ಧ್. ನಂಗೂ ಅಷ್ಟೇ ಪುಣ್ಯ. ಕೃಷ್ಣ, 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 ಕೃಷ್ಣ. ಎಲ್ಲೋ ಹೋದ ಕೃಷ್ಣ? ಅದೇ ಅರ್ಥ ಆಗ್ತಿಲ್ಲ ಅನಿರುದ್ಧ್. ನಾವಿಬ್ರು ಇಲ್ಲಿ ಖುಷಿಯಾಗಿರ್ಬೇಕು ಅಂತ ಆ ಕೃಷ್ಣ ಪರಮಾತ್ಮನೇ ಬಂದ ಅನ್ಸುತ್ತೆ ಪುಣ್ಯ. ಹೌದು ಅನಿರುದ್ಧ್, ಅದೇ ನಿಜ ಅನ್ಸುತ್ತೆ. ಇನ್ 2 ಗಂಟೆಯಲ್ಲಿ ನಮ್ಮಿಬ್ರು ನಿಶ್ಚಿತಾರ್ಥ ಪುಣ್ಯ. ಈ ದಿನಕ್ಕೋಸ್ಕರ ಕಾಯ್ದೆ ಇರೋ ಕ್ಷಣನೇ ಇಲ್ಲ. ಹೌದು ಅನಿರುದ್ಧ್, ಒಂದ್ ಕಡೆ ಆಕಾಶದಷ್ಟು ಸಂತೋಷ ಇದ್ರೆ ಅಣ್ಣ ಅತ್ತಿಗೆಗೆ ಸ್ವಾಮೀಜಿಗಳು ಹೇಳಿರೋ ಮಾತು ಎಲ್ಲಿ ನಿಜ ಆಗತ್ತೋ ಅಂತ ನನಗ್ ಭಯ ಆಗ್ತಿದೆ. ಪುಣ್ಯ, ಎಲ್ಲ ದೇವ್ರೇ ನೋಡ್ಕೋತಾರೆ. ಹಲೋ ವಿಜಯನಗರ್, ನಿಮ್ಮೆಲ್ರಿಗೂ ದೇವರ ಮನೆ ಸೊಸೆಯಾದ ಐಶ್ವರ್ಯ ಮಾಡುವ ನಮಸ್ಕಾರಗಳು. ನನ್ ತರ್ಲೆ ಬಾಬಾ ಕಾಣಿಸ್ತಾ ಇಲ್ಲ, ಎಲ್ಲ ಹೋದ್ನ ಗೊತ್ತಿಲ್ಲ. ಬೇಡ ಬಾಬಾ, ಎಲ್ಲೋ ಹೋಗ್ಬೇಡ, ಇಲ್ಲೇ ಇರೋ ಅಂತ ಹೇಳಿದ್ರೆ ನನ್ ಮಾತೇ ಕೇಳೋದಿಲ್ಲ ಅಂತಾರೆ. ತರ್ಲೆ ಬಾಬಾ ಎಲ್ಲಿದ್ಯಾ? ಓಯ್ ತರ್ಲೆ ಬಾಬಾ. ಈ ನಿಶ್ಚಿತಾರ್ಥ ಇವತ್ತು ಹೇಗ್ ನಡೆಯುತ್ತೆ ಅಂತ, ಎಷ್ಟು ಅದ್ದೂರಿಯಾಗಿ ನಡೆಯುತ್ತೆ ಅಂತ ನೋಡೋಣ ಅಲ್ವಾ? ಧನಂಜಯ ವರ್ಮ ಬಂದಿದ್ದಾನೆ ವೇದಿಕೆಗೆ. ಈಗ ಧನಂಜಯ ವರ್ಮ ವಾರಸುದಾರ, ನಮ್ಮ ಗರುಡ ವಂಶದ ವಾರಸುದಾರ, ನನ್ನ ಕನ್ಸನ್ನ ನನ್ಸ್ ಮಾಡೋನು, ನಾಗ ನಿಧಿನ ನನ್ ಸ್ವಂತ ಮಾಡೋನು, ನನ್ನ ಘನತೆ ಗೌರವವನ್ನ 4 ದಿಕ್ಕುಗಳಲ್ಲೂ ವಿಸ್ತರಿಸುವವನು, ನನ್ನ ಮಗ ಅನಿರುದ್ಧ ವರ್ಮನನ್ನ ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ.
ನಿಮ್ಮೆಲ್ಲರ ಕನ್ಸನ್ನ ನೆರವೇರಿಸೋದಿಕ್ಕೆ ವೇದಿಕೆ ಮೇಲೆ ಬರ್ತಾ ಇರೋ ಪುಣ್ಯಾಳಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಆಹ್ವಾನಿಸೋಣ. ಪುಣ್ಯ ಈಗ ಪುಣ್ಯನೂ ಬಂದಾಯ್ತು. ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಸೋಕ್ಕೂ ಮೊದಲು ಒಂದು ಮಂಗಳಕರವಾದ ಕಾರ್ಯಕ್ರಮದಿಂದ ನಾವು ಶುರು ಮಾಡೋಣ. ಅದು ದೇವಾದಿದೇವನಿಗೆ ಅಭಿಷೇಕ. ಹರ ಹರ ಮಹಾದೇವ ಶಂಭೋ ಶಂಕರ. ಏಯ್, ಎಲ್ಲಿ ಸತ್ತಿದಿರೋ? ಅಮ್ಮ ಬರ್ತಾ ಇದೀನಮ್ಮ. ನೀವು ಬರೋ ಅಷ್ಟ್ರಲ್ಲಿ ಇಲ್ಲಿ ಪೂಜೆ ಎಲ್ಲ ಆಗೋಗಿ ನಿಶ್ಚಿತಾರ್ಥನೂ ಮುಗಿಯೋ ತರ ಕಾಣಿಸ್ತಿದೆ. ನಿಮ್ಮನ್ನೆಲ್ಲ ನಂಬ್ಕೊಂಡ್ ಕೂತ್ನಲ್ಲ, ಛೇ, ನನಗ್ ಬುದ್ಧಿ ಇಲ್ಲ. ಅಮ್ಮ ಅದು ಇಲ್ಲೇನಾದ್ರೂ ಸ್ವಲ್ಪ ತಪ್ಪು ನಡೆದ್ರೆ ನಿಮ್ಮೆಲ್ರೂ ತುಂಡು ತುಂಡಾಗಿ ಕತ್ತರಿಸಾಕ್ಬಿಡ್ತೀನಿ. ಅಮ್ಮ ಊರಿನ ದ್ವಾರ ಹತ್ರ ಬಂದಿದೀವಮ್ಮ. 5 ನಿಮಿಷದಲ್ಲಿ ಮುಂದೆ ಇರ್ತೀವಮ್ಮ. ಇನ್ನು 10 ನಿಮಿಷದಲ್ಲಿ ಪುಣ್ಯ ನೆತ್ಕೊಂಡು ಹೋಗ್ತೀವಮ್ಮ. ಇನ್ನು ಊರಿನ ದ್ವಾರದ ಹತ್ರ ಇದ್ದೀರಾ? ದ್ವಾರದ ಹತ್ರನೇ ಇದ್ದೀರಾ ನೀವು? ಒಂದ್ ಕೆಲ್ಸ ಮಾಡ್ರಪ್ಪ, ಬಿರಿಯಾನಿ ಸೆಂಟ್ರಿಗೆ ಹೋಗಿ ನಾಟಿ ಕೋಳಿ ಬಿರಿಯಾನಿ, ಮಟನ್ ಬಿರಿಯಾನಿ ತಗೊಂಡು 2 ಫ್ರೂಟ್ ಸಲಾಡ್ಸ್ ತಗೊಂಡು ಬೇಗ ಬಂದ್ಬಿಡಿ. ಮೊದ್ಲೇ ಹಸುವೆಯಿಂದ ಹೊಟ್ಟೆಲ್ ಕೂದ್ರೆಗಳು ಓಡ್ತಾ ಇದೆ ಕಣಪ್ಪ. ಏಯ್, ಬ್ರೇಕ್ ಮೇಲೇನಾದ್ರೂ ಕಾಲಿಟ್ರೆ ನಿಮ್ ಕುತ್ತಿಗೆ ಮೇಲೆ ನನ್ನ ಕಾಲಿರುತ್ತೆ, ಹುಷಾರು. ನಿನ್ಗಿಲ್ಲಿನ ಪರಿಸ್ಥಿತಿ ಏನಾದ್ರೂ ಅರ್ಥ ಆಗ್ತಿದ್ಯಾ? ಇಲ್ಲಿ ನಡೀತಿರೋದೇನು, ನೀನ್ ಕೇಳ್ತಿರೋದೇನು? ಒಂದು ಹೊತ್ತು ತಿಂದೆ ಏನಾದ್ರೂ ಹೋದ್ರೆ ಸತ್ತು ಹೋಗ್ತ್ಯಾ? ನೀನೇನಾದ್ರೂ ಹೆಲ್ಪ್ ಮಾಡ್ತೀಯ ಅಂತ ಇಲ್ಲಿ ಕರ್ಸಿದ್ರೆ ಬರೀ ತಿನ್ನೋದೇ ಯೋಚನೆ ನಿಂಗೆ. ಅದಲ್ಲ ಕಣೆ, ಹಸುವಾಗಿದ್ರೆ ತಲೆ ಹೆಂಗೆ ಓಡ್ಸೋದು? ಯೋಚನೆ ಎಲ್ಲ ಹಸುವಿನ ಮೇಲೆ ಇರುತ್ತಲ್ವಾ? ಬಾಯ್ ಮುಚ್ಚು ದೊಡ್ಡಮ್ಮ. ಇನ್ನೊಂದ್ಸಲ ಹಸುವು ಅಂತಂದ್ರೆ ಇಲ್ಲೇ ಮರ್ಡರ್ ಮಾಡ್ಬಿಡ್ತೀನಿ. ಬಾಯಿ ತೆಗೆದ್ರೆ ಇವಳು ಸಾಯಿಸ್ಬಿಡ್ತಾಳೆ, ತೆಗಿದೇ ಇದ್ರೆ ಹಸುಗ್ ನಾನೇ ಸತ್ತೋಗಂಗಿವ್ನಿ. ओम गणानां त्वा गणपतिं हवामहे कविं कवीनामुपमश्रवस्तमं यश्चराजं ब्रह्मणां ब्रह्मस्पदानं शृण्वन्नोतिविश्रीदसादनं गुरुब्रह्मा गुरुर्विष्णुः गुरुदेवो महेश्वरः गुरुस्साक्षात् परब्रह्म तस्मै श्रीगुरवे नमः। ओम शिवाय नमः, ओम महेश्वराय नमः, ओम शम्भवे नमः, ओम पिनाकिने नमः, ओम शशिशेखराय नमः, ओम वामदेवाय नमः, ओम विरूपाक्षाय नमः, ओम तपस्विने नमः, ओम निरोधिताय नमः, ओम शंकराय नमः, ओम शूरपाणे नमः, ओम खट्वांगे नमः। Asya
ಹಲೋ ವಿಜಯನಗರ. ಹಲೋ ಎವ್ರಿವನ್. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ನಾವೀಗ ಇಲ್ಲಿಗೆ ಬಂದಿರೋದು ಯಾಕೆ? ನಿನ್ ತಂಗಿ ಪುಣ್ಯ ನಿಶ್ಚಿತಾರ್ಥಗೋಸ್ಕರ. ಬರೀ ನನ್ ತಂಗಿ ಒಬ್ಳೆ ಅಲ್ಲ, ನಿನ್ ತಮ್ಮ ಅನಿರುದ್ಧ್ ನಿಶ್ಚಿತಾರ್ಥಕ್ಕೂ ಕೂಡ. ಸೊ ಅವರಿಬ್ಬರಿಗೂ ನಿಮ್ಮ ಆಶೀರ್ವಾದ ಬೇಕಾಗಿರೋದ್ರಿಂದ ನಿಮ್ಮ ಪ್ರೆಸೆನ್ಸ್ ಅಲ್ಲಿ ಅವ್ರ ನಿಶ್ಚಿತಾರ್ಥ ನಡೆಸೋಣ ಅಂತ ನಾವು ಇಲ್ಲಿಗೆ ಬಂದಿದೀವಿ. ಸೊ ನಿಮ್ ಬ್ಲೆಸ್ಸಿಂಗ್ಸ್ ನಮಗ್ ಬೇಕೇ ಬೇಕು. ಭಾವ, ಅಮ್ಮ ಪುಣ್ಯ, ತಮ್ಮ ಬನ್ನಿ ಬನ್ನಿ ಬೇಗ ಬನ್ನಿ.